ಇಷ್ಟು ದಿನ ಬರೀ ಬೈಗಿ ತಿಂದ ಕಂಡು ಸಾಕಾಯ್ತು. ಈಗ ಘನ ಬಂಗಡಿ ಮೀನು ಬಪ್ಪು ಶುರು ಆಯ್ತು. ಅದಕ್ಕೆ ಬಂಗಡಿ ಮೀನು ಯೂಸ್ ಮಾಡ್ಕೊಂಡು ಘನ ರೆಸಿಪಿ ಮಾಡ್ತಿದ್ದೆ. ಅದರೊಟ್ಟಿಗೆ ಸ್ವಲ್ಪ ಕಾಂಡಿ ಮೀನು ತಂದ್ಕೊಟ್ಟಿರ. ಕಾಂಡಿ ಮೀನಿನ ಸಾರು ಒಂಚೂರು ಮಾಡ್ಕೊಂಡಿದ್ದೆ, ಕಡಿ ತೋರಿಸ್ದೆ. ಬಂಗಡಿ ಈ ಥರ ಕೊಚ್ಕೊಂಡು ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಬ. ಮಸಾಲೆ ಮಾಡೋಕೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಮೆಣಸು, ಕರ್ಬೇವಿನ ಸೊಪ್ಪು, 10ರಿಂದ 15 ಕಾಳು ಮೆಣಸು ಹಾಕಿ ಚಂದ ಮಾಡಿ ದಪ್ಪಕ್ಕೆ ಮಸಾಲೆ ಮಾಡ್ಕೊಂಬ. ಈ ಮಸಾಲೆ ಮಾಡ್ಕೊಂಬಕ್ಕಿಂತ ಮುಂಚೆ ಮೀನಿಗೆ ಒಂಚೂರು ಉಪ್ಪು ಅರಿಶಿಣ ಹಾಕಿ ಉದ್ದಿ ಇಟ್ಕೊಂಬ. ಒಂದು 10 ನಿಮಿಷ ಆರ್ಮೇಲೆ ಚಂದ ಉಪ್ಪು ಹಿಡ್ದಿರುತ್ತೆ. ಕಡೆಗೆ ಗ್ರೀನ್ ಮಸಾಲ ಮಾಡಿರುತ್ತಲ್ಲ ಅದನ್ನ ಹಾಯ್ಕೊಂಡು ಚಂದ ಮಾಡಿ ಒಂಚೂರು ಲಿಂಬು ಹಿಂಡಿ ಮತ್ತೊಂದು 15 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ರಿ ಸಾಯಿ. ಅಷ್ಟೊಳಗಡೆ ನನ್ನ ಕಾಂಡಿ ಸಾರು ಕೂಡ ರೆಡಿ ಆಯ್ತು. ಮ್ಯಾರಿನೇಟ್ ಮಾಡೋದು ಮೀನು ಕೂಡ ಲೈಕ್ ಹಿಡ್ದಿರುತ್ತೆ. ಈಗ ಒಂದು ಎಳಿ ಈ ಥರ ಬಾಳೆಳಿ ತಗೊಂಡು ಇತ್ಲ ಬದಿಗಂತೂ ಬಾಳೆಳಿಗೇನು ಕಮ್ಮಿ ಇಲ್ಲ. ಕಡೆಗೆ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡೋದು ಮೀನು ಇಟ್ಟು ಎರಡು ಸೈಡ್ ಸ್ವಲ್ಪ ಮಸಾಲೆ ಹಾಯ್ಕೊಂಡು ಈ ಥರ ಕಟ್ಕೊಂಡ್ರೆ ಸಹ್ಯ. ಕಟ್ಟೋಕೆ ಸ್ವಲ್ಪ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಮಾಡೋರಿಗೆ. ನಂಗೆ ಒಂಚೂರು ಕಷ್ಟ ಆಯ್ತು. ಕಡೆಗೆ ಆಚೆ ಕುತ್ಕಿ ಮೇಲೆ ಹಿಡ್ದು ಈಚೆ ಬಾಲೆ ಎಲ್ಲ ತಿಪ್ಪಿ ಅಂತೂ ಎಂಥದೋ ಮಾಡಿ ಒಂದು ಕಟ್ ಹಾಕಿದೆ. ಕಡೆ ಒಂದು ತವಕ್ಕೆ ನೀವು ಎಣ್ಣೆ ಹಾಕ್ರು ಅಡ್ಡಿಲ್ಲ, ಎಣ್ಣೆ ಹಾಕದಿದ್ರು ಅಡ್ಡಿಲ್ಲ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಚೂರು ಜಾಸ್ತಿನೇ ಆಯ್ತು. ಈ ಥರ ಅದನ್ನೇ ಇಟ್ಟು ಎರಡು ಸೈಡ್ ಚಂದ ಮಾಡಿ ಬಾಳೆಯಲ್ಲಿ ಕೆಂಪು ಆಯ್ಕೆ. ಎಂತಕ್ಕಂದ್ರೆ ಒಳಗೆ ಲೈಕ್ ಮಾಡಿ ಬೆಂದಿರ್ಕ. ಪರಿಮಳ ಅಂತೂ ಈಗಲೇ ಮೂಗಿಗೆ ಹೊಡೋಕೆ ಶುರು ಆಯ್ತು. ಇದಂತೂ ಬರ್ತ್ಡೇ ಕೇಕ್ ಕಟ್ ಮಾಡ್ದಂಗೆ ಆಯ್ತು. ನಂಗೆ ಅಷ್ಟು ಲೈಕ್ ಇದಿತ್ತು. ಇದ್ರೊಟ್ಟಿಗೆ ನಾನು ಕಾಂಡಿ ಮೀನು ಸಾರು ಹಾಯ್ಕೊಂಡು ಕೊಚ್ಚಿಕೆ ಅನ್ನ ಹಾಯ್ಕೊಂಡು ಉಂತ ಇದ್ರೆ ಹೇಳುವುದೇ ಬೇಡ. ಒಂದ್ಸರಿ ಮಾಡ್ಕೊಂತೀನಿ ಹೆಂಗತ್ತಂದೇಳಿ ಹೇಳಿ ಕಮೆಂಟ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.